ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಬ್ರದರ್ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಮಂಜುನಾಥ್ ಬ್ರದರ್ ಅವರು. ಉತ್ತಮವಾಗಿ ತಿಳಿಸಿದ್ದೀರಿ, ಆದರೆ ಬೇರೆ ಧರ್ಮದ ಜನರು ಸಂತೋಷವಾಗಿ ಇರುವಾಗ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳೋದು ಹೇಗೆ ಸರ್ ಅಂತ ಅವರು ಕೇಳಿದ್ದಾರೆ. ಬೈಬಲ್ ಉದ್ದೇಶ ಅದಲ್ಲ. ನಿಮ್ಮ ಧರ್ಮವನ್ನ ಬಿಟ್ಟು ನಮ್ಮ ಧರ್ಮಕ್ಕೆ ಬನ್ನಿ, ನಮ್ಮ ಧರ್ಮದೊಳಕ್ಕೆ ಸೇರಿಕೊಳ್ಳಿ ಅಂತ ಹೇಳೋದು ಬೈಬಲ್ ಉದ್ದೇಶ ಅಲ್ಲ. ಆದರೆ ಯೇಸು ಕ್ರಿಸ್ತನು ಪುನರುದ್ಧಾನವಾದ ಮೇಲೆ ಆರೋಹಣ ಆಗೋದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿರುವಂಥ ಮಾತೇನಂತಂದರೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ, ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಅಂದ್ರೆ ನೀವು ಲೋಕದ ಕಡೆಗೆ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ಅಂತ. ಇದು ಮಹಾ ಆಜ್ಞೆ. ಇದು ಸತ್ಯವನ್ನ, ಅಂದರೆ ಕ್ರಿಸ್ತನನ್ನ ಅರಿತ ಪ್ರತಿಯೊಬ್ಬ ಮನುಷ್ಯನು ಈ ಸುವಾರ್ತೆಯನ್ನ ಸಾರಲೇಬೇಕು. ಒಂದು ವೇಳೆ ಅದು ಸಾರಿಲ್ಲ ಅಂತಂದ್ರೆ, ಆ ಸುವಾರ್ತೆಯನ್ನ ಸಾರಿಲ್ಲ ಅಂತಂದ್ರೆ ಆಜ್ಞೆ ಅತಿಕ್ರಮಿಸಿದವರಾಗಿರ್ತೀವಿ. ಆಜ್ಞೆ ಅತಿಕ್ರಮಣ ಪಾಪ. ಆ ದೇವರ ಆಜ್ಞೆ ಅತಿಕ್ರಮಿಸುವಂಥದ್ದು ಅಂದ್ರೆ ಪಾಪ ಅಂತ ಅರ್ಥ. ಹಾಗಾಗಿ ಪ್ರತಿಯೊಬ್ಬ ಕ್ರಿಸ್ತನನ್ನ ಅರಿತಂತ ಪ್ರತಿಯೊಬ್ಬನು ಸುವಾರ್ತೆಯನ್ನ ಸಾರಲೇಬೇಕೆಂಬ ಒಂದು ನಿಯಮ ಇದೆ. ಇನ್ನ ವಿಷಯಕ್ಕೆ ಬಂದ್ರೆ, ಯಾಕೆ ಅಂತಂದ್ರೆ ಯೇಸು ಸ್ವಾಮಿ ಹೇಳಿರುವಂತ ಮಾತು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, 14:6. ಅಲ್ಲಿ ಹೇಳಿರುವಂಥದ್ದು ಏನಂತಂದ್ರೆ, ಅಂದ್ರೆ ತೋಮನ್ ಕೇಳ್ತಾನೆ ಯೇಸು ಸ್ವಾಮಿಯನ್ನ, ಏನಂತ, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಲು ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಂದೆಯ ಬಳಿಗೆ, ಅಂದರೆ ನಿತ್ಯ ಜೀವವನ್ನ ಪಡೆಯಬೇಕಾದರೆ ಅದು ಯೇಸು ಕ್ರಿಸ್ತನ ಮುಖಾಂತರವೇ ನಾವು ಪರಲೋಕವನ್ನ ಹೊಂದಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಇದು ಯೇಸು ಸ್ವಾಮಿಯೇ ಹೇಳಿರುವಂತಹ ಮಾತು. ಹಾಗಾಗಿ ಪ್ರತಿಯೊಬ್ಬರು ಪರಲೋಕ ಸೇರಬೇಕೆಂಬುದು ಬೈಬಲ್ನ ಉದ್ದೇಶ. ಹಾಗಾಗಿ ಅದೇ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ಅಲ್ಲಿ ಹೇಳಲ್ಪಟ್ಟಿರುವಂತಹ ಮಾತೇನಂತಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯಾರೊಬ್ಬರು ನಾಶವಾಗಬಾರದೆಂತ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಯಾರೊಬ್ಬರು ನಾಶವಾಗಬಾರದು. ನಾಶ ಅಂತಂದರೆ ಈ ಲೋಕದಲ್ಲಿ ಅನುಭವಿಸಿರುವಂತ ಕಷ್ಟಗಳ ಕುರಿತು ಅಲ್ಲ, ಸತ್ಯವನ್ನ ಅರೆಯದೆ ಪಾಪದಲ್ಲೇ ಇದ್ದು ಯಾರೊಬ್ಬರು ನರಕಕ್ಕೆ ಹೋಗಬಾರದು. ತನ್ನ ಪಾಪಗಳನ್ನ ಒಪ್ಪಿಕೊಂಡು ಸತ್ಯ ದೇವರನ್ನ ಗುರುತಿಸಿ ಪಶ್ಚಾತ್ತಾಪ ಪಟ್ಟು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಸೊ ಯಾರೊಬ್ಬರು ಸತ್ಯವನ್ನ ತಿಳಿಯದೆ ನಾಶವಾಗಬಾರದು ಅಂತ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕಳುಹಿಸಿಕೊಡ್ತಾರೆ. ಹಾಗಿರುವಾಗ ಈ ಲೋಕದ ಜನರು ಸುಖದಿಂದಿದ್ದಾರಾ, ಸಂತೋಷವಾಗಿದ್ದಾರಾ, ಕಷ್ಟದಲ್ಲಿದ್ದಾರಾ ಅನ್ನೋದು ವಿಷಯ ಅಲ್ಲ. ಬೈಬಿಲ್ಲು ಮತ್ತೊಂದು ವಾಕ್ಯ ಏನು ಹೇಳುತ್ತೆ ಅಂತಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಿಂದ, ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಅರ್ಥ ಆಯ್ತಾ? ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಅಂತ.
ಹಾಗಿರುವಾಗ ಈ ಲೋಕದ ಸಂತೋಷ ಮುಖ್ಯ ಅಲ್ಲ, ಎಲ್ಲರೂ ದಾರಿ ತಪ್ಪಿದ್ದಾರೆ. ಸರಿಯಾದ ದಾರಿಯನ್ನ ಅವರಿಗೆ ತೋರಿಸುವ ಅವಶ್ಯಕತೆ. ಹೀಗಿರುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಜಗತ್ತಿಗೆಲ್ಲ ಹೋಗಿ ನೀವು ಸುವಾರ್ತೆಯನ್ನ ಸಾರಿರಿ. ಮತ್ತು ಅಷ್ಟೇ ಅಲ್ಲ, ಅದು ಕೂಡ ಅದು ಏನು ಆರ್ಡರ್ ಮಾಡ್ತಾ ಇಲ್ಲ, ಬದಲಿಗೆ ಶಿಷ್ಯರಿಗೆ ಹೇಳ್ತಾ ಇರುವಂಥದ್ದು, ನೀವು ಸುವಾರ್ತೆಯನ್ನ ಸಾರಿ ಅಂತ ಶಿಷ್ಯರಿಗೆ ಆರ್ಡರ್ ಇದೆ. ಆದರೆ ಆ ಸುವಾರ್ತೆಯನ್ನು ಅಂಗೀಕರಿಸದೇ ಇರುವುದು ಅವರ ವೈಯಕ್ತಿಕ. ಅವರಿಗೆ ಇಷ್ಟವಾದರೆ ಅದನ್ನು ಅಂಗೀಕರಿಸ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ, ಅದರಲ್ಲಿ ಬಲವಂತ ಇಲ್ಲ. ಆದರೆ ನಮಗಿರುವ ಆಜ್ಞೆ ಪ್ರಕಾರ ನಾವು ಸುವಾರ್ತೆಯನ್ನ ಸಾರಲೇಬೇಕು. ಇದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ಮಹಾ ಆಜ್ಞೆ ಆಗಿರೋದ್ರಿಂದ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಸಾರಬೇಕು. ಈ ಲೋಕದ ಜನರಿಗೆ ಕಷ್ಟ ಮತ್ತು ಸುಖದ ಒಂದು ಯಾವುದೇ ರೀತಿಯಾದಂತಹ ಸುಖ ಕಷ್ಟಗಳ ನೋಡಿ ಸುವಾರ್ತೆಯನ್ನ ಸಾರುವಂಥದ್ದಲ್ಲ. ಕಷ್ಟದಲ್ಲಿ ಇರೋರ್ಗೆ ಮಾತ್ರನೇ ಸುವಾರ್ತೆ ಸಾರಬೇಕು ಅನ್ನೋದಿಲ್ಲ, ಎಲ್ಲರಿಗೂ ಸಾರ್ರಿ ಅಂತ ಹೇಳಿದ್ದಾರೆ. ಯಾರಿಗೆ ಸತ್ಯ ಅನಿಸುತ್ತೋ ಅವರು ಖಂಡಿತವಾಗಿಯೂ ಯೇಸು ಸ್ವಾಮಿಯನ್ನ ಅಂಗೀಕರಿಸ್ತಾರೆ. ಯಾರಿಗೆ ಸತ್ಯ ಅನಿಸಿಲ್ವೋ ಅವರು ಅಂಗೀಕರಿಸೋದಿಲ್ಲ. ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.